ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಯತ್ನ ಆಗಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಮಾದಪಟ್ಟಣದ ಬಳಿ ನಡೆದಿರುವಂತಹ ಘಟನೆ ಇದು. ಇನೋವಾ ಕಾರಿಗೆ ವೇಗವಾಗಿ ಅಡ್ಡ ಬಂದು ನಿಲ್ಲಿಸುತ್ತೆ ಸ್ಕಾರ್ಪಿಯೋ. ಲಾಂಗು ಮಚ್ಚುಗಳಿಂದ ಕಾರನ್ನು ಹಿಂಬಾಲಿಸಿದೆ ಗ್ಯಾಂಗ್. ಟಾರ್ಗೆಟ್ ಮಿಸ್ ಆಗ್ತಿದ್ದಂತೆ ಸ್ಕಾರ್ಪಿಯೋ ಕಾರನ್ನು ಬಿಟ್ಟು ಪರಾರಿ. ಇನೋವಾ ಕಾರಿನಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಧ ಕಿಲೋಮೀಟರ್ ವರೆಗೂ ಕೂಡ ರಿವರ್ಸ್ ಚಲಾಯಿಸಿಕೊಂಡು ಹೋಗಿದ್ದಾರೆ ಚಾಲಕ. ಡಿವೈಡರ್ ಮೇಲೆ ಹತ್ತುತ್ತಾ ಇದ್ದಂತೆ ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಪ್ಪು ಬಣ್ಣದ ಸ್ಕಾರ್ಪಿಯೋ. ಇದರಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಇನೋವಾ ಕಾರನ್ನು ಚೇಸ್ ಮಾಡ್ಕೊಂಡು ಬಂದಿದ್ರು. ಮತ್ತೊಂದು ಕಡೆ ಮಾರಕಾಸ್ತ್ರಗಳು ಬಿದ್ದಿರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಇನೋವಾ ಕಾರನ್ನು ಚೇಸ್ ಮಾಡ್ಕೊಂಡು ಬಂದಿರುವಂಥದ್ದು. ಹಿಂಬದಿ ಎಲ್ಲ ಗುದ್ದು ಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. KA51 ಸಂಖ್ಯೆಯ ಕಾರ್ ಇದು, ಇನೋವಾ ಕಾರ್, ವೈಟ್ ಕಲರು. ಇದರಲ್ಲಿ ಇದ್ದವರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಚೇಸ್ ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರಿನಿಂದ ಅಲ್ಲೇ ಅಡ್ಡ ತಗೊಬಂದು ನಿಲ್ಲಿಸಿ ಹಲ್ಲೆ ಮಾಡಲಿಕ್ಕೂ ಕೂಡ ಯತ್ನ ಆಗಿದೆ. ಬಟ್ ಚಾಲಕನ ಈ ಕರ್ತವ್ಯ ಪ್ರಜ್ಞೆ ಏನಿದೆ ಅಥವಾ ಆತನ ಕೆಲಸ ಏನಿದೆ ಅದರಿಂದ ಆತ ಗ್ರೇಟ್ ಎಸ್ಕೇಪ್ ಆಗಿರುವಂಥದ್ದು. ಬಟ್ ಕಾರಿನೊಳಗಿದ್ದವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಇವರ ಟಾರ್ಗೆಟ್ ಮಿಸ್ ಆಯಿತೋ, ಇವರು ಅಂದ್ಕೊಂಡಿಂದ ಆಗಲಿಲ್ವೋ, ಜನ ಎಲ್ಲ ಜಮಾಯಿಸ್ಲಿಕ್ಕೆ ಮುಂದಾಯಿದ್ರು, ಸ್ಕಾರ್ಪಿಯೋ ಕಾರನ್ನು ಅಲ್ಲೇ ಬಿಟ್ಟು ಮಾರಕಾಸ್ತ್ರಗಳನ್ನು ಬಿಸಾಕಿ ಆ ಕಾರಿನಲ್ಲಿ ಬಂದವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನೋವಾ ಕಾರನ್ನು ಚೇಸ್ ಮಾಡಿಕೊಂಡು ಹಲ್ಲೆ ಮಾಡಲಿಕ್ಕೆ ಬಂದಂತಹ ಗ್ಯಾಂಗ್ ಇದು. ಇದೇ ಕಾರ್ನಲ್ಲಿ ಬಂದಿದ್ದರು. ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ಕಾರ್ಪಿಯೋ ಗಾಡಿ ಇದು. ಲಾಂಗು ಮಚ್ಚುಗಳನ್ನು ತುಂಬಿಕೊಂಡು ಬಂದಿದ್ದರು ಕಾರನ್ನು ಫಾಲೋ ಮಾಡಿಕೊಂಡು. ಬಟ್ ಅವ್ರ ಪ್ಲಾನ್, ಅವರ ಟಾರ್ಗೆಟ್ ಮಿಸ್ ಆಗಿದೆ. ಡಿವೈಡರ್ಗೆ ಕಾರು ಗುದ್ದಿ ಅದು ಲಾಕ್ ಆಗಿದ್ದರಿಂದ ಗಾಡಿಯನ್ನು ತೆಗೆಯೋದಕ್ಕೂ ಆಗಿಲ್ಲ, ಮುಂದೆ ಪಾಸ್ ಮಾಡೋದಕ್ಕೂ ಆಗಿಲ್ಲ. ಹಾಗಾಗಿ ಗಾಡಿಯನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು. KA51MN2477 ಇನೋವಾ ಕಾರನ್ನು ಚೇಸ್ ಮಾಡ್ಕೊಂಬಂದಿದ್ರು ಬ್ಲ್ಯಾಕ್ ಕಲರ್ನ ಸ್ಕಾರ್ಪಿಯೋ ಕಾರ್ನಲ್ಲಿ. ಸಂಜೆ 7:30 ಸಮಯದಲ್ಲಿ ಕುಖ್ಯಾತ ರೌಡಿ ಮೇಲೆ ಒಂದು ಅಟ್ಯಾಕ್ ಆಗಿರುವಂಥದ್ದು. ಸುಮಾರು ಬನ್ನರ್ಗಡದಿಂದ ಫಾಲೋಅಪ್ ಮಾಡಿದಂತಹ 3 ವಾಹನಗಳಲ್ಲಿ, ಅಂದ್ರೆ ಸ್ಕಾರ್ಪಿಯೋ ಇರ್ಬೋದು ಅಥವಾ ಟಾಟಾ ಸಫಾರಿ ಇರ್ಬೋದು, ಬೇರೆ ವಾಹನದಲ್ಲಿ 3 ವಾಹನದಲ್ಲಿ ಫಾಲೋ ಮಾಡ್ಕೊಂಡ್ ಬಂದಂತಹ ದುಷ್ಕರ್ಮಿಗಳು ನೇರವಾಗಿ ಮಾದಾಪಟ್ಟಣ ಮತ್ತು ಹಾರ್ಗದ್ದೆ ಮಧ್ಯೆ ಅಟ್ಯಾಕ್ ಮಾಡಿರೋದು. ಈಗ ನಾನು ನೇರವಾಗಿ ದೃಶ್ಯ ತೋರಿಸ್ತೀನಿ. ಈಗಾಗಲೇ ಪೊಲೀಸರು ಆ ವಾಹನಗಳನ್ನ ತೆರವು ಮಾಡಿದ್ದಾರೆ. ಅಂದ್ರೆ ಈ ಇನೋವಾ ಕಾರ್ನಲ್ಲಿ ಫ್ಯಾಮಿಲಿ ಜೊತೆಗೆ ಒಬ್ಬ ಕುಖ್ಯಾತ ರೌಡಿ ಶೀಟರ್ ಇದ್ದ ಅನ್ನೋ ಮಾಹಿತಿ ಸಿಗ್ತಿರೋಂಥದ್ದು. ಅಂದ್ರೆ ಈ ವಾಹನವನ್ನ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ವಾಹನವನ್ನ ಫಾಲೋಅಪ್ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡೋದು. ಅಂದ್ರೆ ಮೊದಲಿಗೆ ಹಿಂಭಾಗದಿಂದ ಬಂದು ಸ್ಕಾರ್ಪಿಯೋ ವಾಹನದಲ್ಲಿ ಹಿಂದೆಯಿಂದ ಡಿಕ್ಕಿ ಹೊಡೆದು ಪರಾರಿ ಆಗ್ತಾರೆ. ನಂತರ ಒಂದು 20ಕ್ಕೂ ಹೆಚ್ಚು ಜನ ಬಂದು ಈ ಒಂದು ವಾಹನದ ಮೇಲೆ ಅಟ್ಯಾಕ್ ಮಾಡಕ್ಕೆ ಮುಂದಾಗ್ತಾರೆ. ಅಂದ್ರೆ ಮುಂದಾಗ್ತಾ ತಕ್ಷಣ ಅರ್ಧ ಕಿಲೋಮೀಟರ್ ಹೆಚ್ಚು ವಾಹನವನ್ನ ಹಿಂಬದಿಯಿಂದ ವಾಹನ ಚಲಾವಣೆ ಮಾಡೋದು. ಲಾಂಗು ಮಚ್ಚುಗಳಿಂದ ಈ ವಾಹನ ಮೇಲೆ ಯಾವ ಮಟ್ಟಿಗೆ ಅಟ್ಯಾಕ್ ಮಾಡಿದೆ ಅಂತಂದ್ರೆ ನೇರವಾಗಿ ಗ್ಲಾಸ್ಗಳ ಮೇಲೆ ಲಾಂಗು ಮಚ್ಚುಗಳನ್ನ ಬೀಸಿರುವಂಥದ್ದು. ಅಂದ್ರೆ ಲಾಂಗು ಮಚ್ಚುಗಳನ್ನ ಬೀಸಿದಂತೆ ಇಲ್ಲಿ ವಾಹನದಲ್ಲಿರುವಂತಹ ಕುಟುಂಬಸ್ಥರು ಮತ್ತು ಪ್ರಭಾವಿ ರೌಡಿ ಶೀಟರ್ ಒಬ್ಬ ಅಲ್ಲಿಂದ ನೇರವಾಗಿ ಎಸ್ಕೇಪ್ ಆಗಿರುವಂಥದ್ದು. ಅಂದ್ರೆ ಮುಂಭಾಗದ ಗ್ಲಾಸ್ಗಳಿರ್ಬೋದು ಅಥವಾ ಸೈಡ್ ಗ್ಲಾಸ್ಗಳಿರ್ಬೋದು, ಎಲ್ಲಾ ಗ್ಲಾಸ್ಗಳ ಮೇಲೆ ಸಹ ಲಾಂಗ್ ಗೇಟ್ಗಳನ್ನ ಬೀಸಿರುವಂಥದ್ದು. ಸಂಪೂರ್ಣವಾಗಿ ವಾಹನ ನೋಡೋದಾದ್ರೆ ಎಲ್ಲಾ ಕಡೆನೂ ಸಹ ಲಾಂಗ್ ಗೇಟ್ಗಳು ಈಗ ಗಾಜಿನ ಮೇಲೆ ಬಿದ್ದಿದೆ. ಅಂದ್ರೆ ಕುಖ್ಯಾತ ಪ್ರಭಾವಿ ರೌಡಿ ಶೀಟರ್ ಒಬ್ಬ ಪಾರಾಗಿದ್ದಾನೆ. ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಎಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅಂತಂದ್ರೆ ಈ ಗ್ಲಾಸ್ಗಳನ್ನ ನೋಡಿದ್ರೆ ಸಾಕು, ಲಾಂಗ್ ಗೇಟ್ಗಳು ಬಿದ್ದಿರುವಂತದ್ದು ಯಾವ ಮಟ್ಟಿಗೆ ಕಾಣಿಸ್ತಿದೆ ಅಂತಂದ್ರೆ, ಅಂದ್ರೆ ಸ್ವಲ್ಪ ಹ್ಯಾಮರಿದ್ರು ಸಹ ಇವತ್ತು ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಾ ಇತ್ತು. ಹಾಗಾಗಿ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಇವರು ಬೆಳಗ್ಗೆಯಿಂದನೂ ಸಹ ಫಾಲೋಅಪ್ ಮಾಡ್ಕೊಂಡು ಬಂದಿರುವಂತದ್ದು. ಅಂದ್ರೆ ಈಗ ಈ ಒಂದು ಅಟ್ಯಾಕ್ ಆಗಿದ್ದ ಮಾದಾಪಟ್ಟಣ ಮತ್ತು ಆರ್ಗದ್ದೆ ಮಧ್ಯೆ ಆಗಿತ್ತು. ಅಂದ್ರೆ ನಾನು ಈಗ ನೋಡ್ತಿರೋಂಥದ್ದು ಈ ಒಂದು ಬ್ಲಾಕ್ ಸ್ಕಾರ್ಪಿಯೋದಲ್ಲೇ ಬಂದು ಮೊದಲಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂಥದ್ದು. ಮುಂಭಾಗದಲ್ಲಿ ನೋಡ್ಸೋದಾದ್ರೂ ಸಹ ಈಗಾಗಲೇ ಸಂಪೂರ್ಣ ಈಗ ವಾಹನ ಸಹ ನಜ್ಜಿಗುಜ್ಜಾಗಿದೆ. ಅಂದ್ರೆ ಹಿಂಭಾಗದಿಂದ ಬಂದು ಈ ವಾಹನಕ್ಕೆ ಡಿಕ್ಕಿ ಹೊಡೆದು ಮೊದಲಿಗೆ ಅಪಘಾತ ಮಾಡ್ತಾರೆ. ನಂತರ ಇನ್ನೆರಡು ಕಾರುಗಳಲ್ಲಿ ಬಂದಂತಹ ದುಷ್ಕರ್ಮಿಗಳು ಏಕಾಏಕಿ ಆ ವಾಹನದ ಮೇಲೆ ಎರಗುವಂಥದ್ದು. ಸುಮಾರು ಆತ ಏನು ಪ್ರಭಾವಿ ರೌಡಿ ಶೀಟರೇ ವಾಹನ ಚಲಾವಣೆ ಮಾಡ್ತಿದ್ದ. ಹಾಗಾಗಿ ಆ ಒಂದು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ವಾಹನವನ್ನ ಹಿಂಬದಿಲೇ ಚಲಿಸಿ ನಂತರ ಡಿವೈಡ್ಗೆ ಡಿಕ್ಕಿ ಆದ ಸಂದರ್ಭದಲ್ಲಿ ಜನ ಹತ್ತಿರದಲ್ಲಿ ಇದ್ದಂಥವ್ರು ಬಂದು ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಹಾಗಾಗಿ ಅಲ್ಲಿ ಬಿಟ್ಟು
ಏನು ಇವತ್ತು ಅಟ್ಯಾಕ್ ಮಾಡಿರೋದು ಫೇಲ್ಯೂರ್ ಆಗ್ತದೆ, ಹಾಗಾಗಿ ಪರಾರಿ ಆಗಿರುವಂತ ಘಟನೆ ಸಹ ಆಗಿರುತ್ತದೆ. ಅಂದ್ರೆ ಸ್ವಲ್ಪ ಯಾಮಾರಿದ್ರು ಸಹ ಇವತ್ತು ದೊಡ್ಡ ಮಟ್ಟದ ದಿಗ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಭಾವಿ ರೌಡಿ ಶೀಟರ್ ಒಬ್ಬ ಹೆಣವಾಗಿ ಹೋಗ್ತಿದ್ದ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ಹಳೆ ವೈಷಮ್ಯದ ವಿಚಾರಕ್ಕೆ ಈ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಟ್ಯಾಕ್ ಮಾಡಿದವನು ರೌಡಿ ಶೀಟರೇ, ಹಲ್ಲೆಗೆ ಏನು ಒಳಗಾಗಬೇಕಿತ್ತು ಆತನು ಕೂಡ ರೌಡಿ ಶೀಟರೇ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. 3 ಕಾರ್ನಲ್ಲಿ ಚೇಸ್ ಮಾಡ್ಕೊಂಬಂದಿದ್ರಂತೆ, ಹೊಂಚು ಹಾಕಿ ಅಟ್ಯಾಕ್ ಮಾಡಲಿಕ್ಕೆ ಯತ್ನಿಸಿದರು. ಯಾವ ರೀತಿಯಾಗಿ ಅವರು ಮುಗಿಬಿದ್ದಿದ್ದಾರೆ ಅನ್ನೋದಕ್ಕೆ ಇನೋವಾ ಕಾರ್ನ ಪರಿಸ್ಥಿತಿ ನೋಡಿದ್ರೇ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಕಾರಿನ ಗ್ಲಾಸ್ ಒಡೆದಿದೆ, ಮಾರಕಾಸ್ತ್ರಗಳು ಬೀಸಿರೋದ್ರ ಎಫೆಕ್ಟನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವಾಗ ಸ್ಕಾರ್ಪಿಯೋ ಕಾರು ಲಾಕ್ ಆಯಿತು, ಜನರೆಲ್ಲ ಜಮಾಯಿಸೋದಕ್ಕೆ ಮುಂದಾದರು, ಆ ಕ್ಷಣಕ್ಕೆ ಆ ಕಾರನ್ನು ಬಿಟ್ಟು ಅಲ್ಲಿಂದನೇ ಎಸ್ಕೇಪ್ ಆಗಿದ್ದಾರೆ. ಈ ಕುರಿತಂತೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನನ್ನು ಆರಂಭಿಸಿದ್ದಾರೆ.